ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರೋದು ಸಕ್ಕರೆ ಹೋಳಿಗೆಗೆ ಒಣಕೊಬ್ಬರಿ ಇದು ಫುಲ್ 2 ಬಟ್ಲು ಒಣಕೊಬ್ಬರಿ ಇದೆ. 2 ಒಣಕೊಬ್ಬರಿ ಬಟ್ಲಿಗೆ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬಿಡಬೇಕು. ಆಮೇಲೆ ಅದಕ್ಕೆ ಈ ಅದರದ ನಿಮಗೆ ಸಕ್ಕರೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಹಾಕ್ಕೋಬೇಕು. ಆಮೇಲೆ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೋಬೇಕು, ಗಸಗಸೆ ಹಾಕ್ಕೋಬೇಕು. ಇದನ್ನು ನಾನು ಫಸ್ಟಿಗೆ ರೋಸ್ಟ್ ಮಾಡಿ ಇಟ್ಕೊಂಡೇ ಬಿಟ್ಟಿದ್ದೆ. ಇದನ್ನೆಲ್ಲ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಹಾಲು ಹಾಕಿ ಈ ಥರ ಉಂಡೆ ಕಟ್ಕೋಬೇಕು. ಇದು 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೇನಿ. ಈ ತುಪ್ಪ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಈ ಥರ ಉಂಡೆ ಆಗಬೇಕು ನೋಡಿ. ಈ ಥರ ಉಂಡೆ ಕಟ್ಕೊಂಡು ಇಷ್ಟು ನಿಮಗೆ ಹೂರಣ ಸ್ವಲ್ಪ ಜಾಸ್ತಿ ಇದನ್ನಾದರೆ ಇಷ್ಟು ಸ್ವಲ್ಪ ದೊಡ್ಡದು ಕಟ್ಕೋಬೇಕು ನೋಡಿ. ಈ ಥರ ಉಂಡೆ ಬರಬೇಕು. ಇಲ್ಲಾಂದರೆ ಇದೇ ಏನು ಪೌಡ್ರ್ ಇರುತ್ತಲ್ಲ, ಇದೇ ಪೌಡ್ರ್ ಅದು ನೀವು ಏನು ಮೈದಾ ಹಿಟ್ಟಿಂದು ಉಂಡೆ ಮಾಡ್ಕೊಂಡು ಲಟ್ಟಿಸ್ಕೊತಿರಲ್ಲ, ಆವಾಗ ಇದೇ ಪೌಡ್ರ್ ಹಿಂಗೆ ಸ್ಪೂನ್ ತೊಗೊಂಡು ಹಾಕಿ ಎಲ್ಲ ಕಡೆಯಿಂದ ಸ್ಟಫ್ ಮಾಡ್ದಂಗೆ ಮಾಡಬೇಕು. ಆವಾಗ ಎಲ್ಲ ಕಡೆ ಹರಡ್ಕೊತ ತೋರಿಸ್ತೀನಿ. ಆಮೇಲೆ ಇದು ನಾನು 2 ಲೋಟ ಮೈದಾ ಹಿಟ್ಟು ತೊಗೊಂಡೇನಿ. ಮೈದಾ ಹಿಟ್ಟಿನ ಚೆನ್ನಾಗಿ ಜರಡಿ ಹಿಡ್ಕೊಂಡು ಇದನ್ನು ಮಾಡ್ಕೋಬೇಕು. ಅಂದರೆ ಹೋಳಿಗೆ ಚೆನ್ನಾಗಿ ಬರುತ್ತವೆ. ಅದಕ್ಕೆ ನಾ ಅರ್ಧ ತವಲಿಯಷ್ಟು ಎಣ್ಣೆ, ಅಂದರೆ 1-2-3 ಸ್ಪೂನಷ್ಟು ಎಣ್ಣೆ, ಆಮೇಲೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೇನಿ. ನಾನು ತೋರಿಸಿಲ್ಲ, ಸಾರಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಹೋಳಿಗೆ ಇದಕ್ಕೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ಮಿತ್ಕೋಬೇಕು. ಅಂದರೆ ನೀವು ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ಇದನ್ನು ಮಿತ್ಕೊಂಡೇನಿ. ಇಷ್ಟೇ ಇದನ್ನಾಗಬೇಕು. ಇದನ್ನೇ ಚೆನ್ನಾಗಿ ಮಿನಿಮಮ್ 1 ತಾಸು ನೆನೆಸ್ಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಇದೇನು ಸಕ್ಕರೆ ಹೋಳಿಗೆಗೆ ಏನು ಹೂರಣ
ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಹೂರಣ ಇಷ್ಟು ಉಂಡೆ ತೊಗೋಬೇಕು. ಆಮೇಲೆ ಇದನ್ನು ಅರ್ಧ ಲಟ್ಟಿಸಿದ್ದೀನಿ, ಅದಕ್ಕೆ ಈ ಥರ ಮಧ್ಯಕ್ಕೆ ಇಟ್ಬಿಟ್ಟು ಈ ಥರ ಎಲ್ಲ ಸರೌಂಡಿಗೆ ಇದನ್ನು ಮಾಡಿಕೊಂಡು ಈ ಥರ ಕೈಲೇ ಪ್ರೆಸ್ ಮಾಡಬೇಕು. ಇದು ನೋಡಿ, ಈ ಥರ ಪ್ರೆಸ್ ಆದರೆ ಎಲ್ಲ ಕಡೆ ಹರಡುತ್ತೆ. ಆಮೇಲೆ ಬೇಕಾದರೆ ನೀವು ಹೋಳಿಗೆ ಪೇಪರ್ ಮೇಲೆ ಮಾಡ್ಕೋಬೋದು. ನಾನು ಇದು ಚಪಾತಿ ಮಣೆ ಮೇಲೆ ಮಾಡ್ಕೋತಾ ಇರ್ತೀನಿ. ಸ್ವಲ್ಪ ಮೇಲೆ ಈ ಥರ ಹಿಟ್ಟು ಹಚ್ಕೋಬೇಕು. ಹಂಚ್ಕಾಯಿ ಕಿತ್ತಿ ನಿಮಗೆ ಎಷ್ಟು ದೊಡ್ಡದು ಬೇಕು ಹೋಳಿಗೆ ಅಷ್ಟು ಲಟ್ಟಿಸ್ಕೋಬೋದು. ಆಮೇಲೆ ಇದು ಎಣ್ಣೆ ಸ್ವಲ್ಪ ಹಾಕ್ಕೊಂಡು, ಇಲ್ಲ ತುಪ್ಪ ಹಾಕ್ಕೊಳ್ಳೋದಿದ್ರೆ ತುಪ್ಪನೂ ಹಾಕ್ಕೋಬೋದು, ಇಲ್ಲ ಎಣ್ಣೆ ಹಾಕ್ಕೊಂಡ್ರೆ ನಡೆಯುತ್ತೆ. ಕೈಲೇ ಈ ಥರ ಕೈಯಲ್ಲೇ ಎಣ್ಣೆ ತೊಗೊಂಡು ಈ ಥರ ಎಲ್ಲಿ ಎರ್ಜೆ ಸ್ವಲ್ಪ ದಪ್ಪ ಕಾಣುತ್ತಲ್ಲ ಆ ಥರ ಪ್ರೆಸ್ ಮಾಡ್ಕೊಂಡ್ಬಿಡು, ಅಲ್ಲಿಗೆ ಸೆಟ್ ಆಗುತ್ತೆ. ಈ ಥರ ಸ್ವಲ್ಪ ಮೇಲೆ ಹಿಂಗೆ ಉಬ್ಬಿದಂಗೆ ಆಗುತ್ತೆ. ಆ ಗುಳ್ಳೆ ಬಂದ ನಂತರ ತಿರುಗಿಸ್ಬೇಕು. ಈ ಥರ ಎರಡೂ ಕಡೆ ಬೇಯಬೇಕು. ಇದೇ ಸಕ್ಕರೆ ಹೋಳಿಗೆ. ಮಾಡಿ ನೋಡಿ, ಟೇಸ್ಟಿ ಆಗುತ್ತೆ, ಮಕ್ಕಳೂ ಇಷ್ಟಪಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.